ನನ್ನ ಹೆಸರು ರಮೇಶ ಅಂತ ಯಲಂದೂರಿಂದ ಬಂದಿದ್ದೀನಿ. ಗೀತಾ ಅವರು ಇದಾರ? ಗೀತಾ ಅವರು ಹೊರಗಡೆ ಹೋಗಿದ್ದಾರೆ. ಗೀತಾ ಇಲ್ಲ ಅಂದ್ರೆ ಏನು, ನರಸಿಂಹಣ್ಣನ ಕರೀರಿ, ಅವ್ರಿಗೆ ಕೊಡ್ತೀನಿ. ಇಲ್ಲ, ಅವ್ರು ಬರೋದು ಲೇಟ್ ಆಗುತ್ತೆ. ಪರವಾಗಿಲ್ಲ, ನಾನು ಕಾಯ್ತೀನಿ. ಇಲ್ಲ, ಅವ್ರ ಊರಲ್ಲಿಲ್ಲ. ನಾನು ಬಂದಿದ್ದೀನಿ ಅಂತ ಫೋನ್ ಮಾಡಿ ಅವ್ರು ಎಲ್ಲೋ ಇದ್ರು ನಾನು ನೋಡಕ್ ಬಂದ್ಬಿಡ್ತಾರೆ. ಇಲ್ಲ, ಅವರು ಬೇರೆ ಊರಿಗೆಲ್ಲ ಹೋಗಿದ್ದಾರೆ. ಅವರು ಬರೋದು ನಾಳೆ ಇಲ್ಲ ನಾಡಿದ್ದು ಆಗ್ಬೋದು. ಹೌದು, ಅವರು ಊರಲ್ಲಿಲ್ಲ. ಹೌದಾ? ಊರಲ್ಲಿ ಇಲ್ವಾ ಅವರು? ಸರಿ ಬಿಡಿ, ನಾನು ಇನ್ನೊಂದು ದಿವಸ ಬರ್ತೀನಿ. ಪರವಾಗಿಲ್ಲ, ನೀವು ಪತ್ರಿಕೆ ಕೊಟ್ಟೋಗಿ. ಚಿಕ್ಕಪ್ಪ ಬಂದಾಗ ನೀವು ಬಂದು ಕೊಟ್ಟೋದ್ರಿ ಅಂತ ಹೇಳಿ ಅವ್ರ ಹತ್ರ ಫೋನ್ ಮಾಡಿಸ್ತೀನಿ. ಹೌದಾ? ಸುಮತಿಮ್ಮ ಅವರು ಇಲ್ವಾ? ಅವ್ರನ್ನೇ ಕರೀರಿ, ಅವ್ರಿಗೆ ಪತ್ರಿಕೆ ಕೊಟ್ಬಿಟ್ಟು ಹೋಗ್ತೀನಿ. ಅಮ್ಮನೂ ಅವ್ರ ಜೊತೆ ಹೋಗಿದ್ದಾರೆ. ಬರೋದು ಒಂದೆರಡು ದಿನ ಆಗುತ್ತೆ. ಸರಿ, ಬರ್ತೀನಿ. ನಾನು ಪತ್ರಿಕೆ ಮೇಲೆ ಬರ್ದಿದ್ದೀನಿ, ಅವ್ರು ಬಂದ ಮೇಲೆ ತಿಳಿಸಿ, ಮತ್ತೆ ನಾನು ಬರ್ತೀನಿ. ಅಯ್ಯೋ, ನಿಮ್ಗೆ ಆ ತೊಂದರೆ ಯಾಕೆ? ಮದುವೆ ಕೆಲಸ ಎಷ್ಟಿರುತ್ತೆ ಏನೋ, ನೀವು ಕೆಲಸ ಮುಗಿಸ್ಕೊಳ್ಳಿ. ಚಿಕ್ಕಪ್ಪ ಬಂದಾಗ ನಾನು ಫೋನ್ ಮಾಡಿಸ್ತೀನಿ. ಹೇಳ್ಬೇಕಾಗಿತ್ತು ಲಕ್ಕಿ, ಅಪ್ಪ ಅಮ್ಮನ ಹೆಂಡ್ತಿನ ಮನೆಯಿಂದ ಹೊರಗಡೆ ಹಾಕಿದೆ ಅಂತ ಹೇಳ್ಬೇಕಾಗಿತ್ತು. ಲಕ್ಕಿ ಅವರೇ, ಲಕ್ಕಿ ಅವರೇ, ಹೊರಗಡೆ ಹೊರಟಿದ್ದೀರಾ? ಹೊರಗಡೆ ಹೋದ್ರೆ ನಿಂಗೆ ಪ್ರಾಬ್ಲಮ್? ನನಗೆ ಪ್ರಾಬ್ಲಮ್ ಏನಿಲ್ಲ. ನೀವು ಇಷ್ಟೊತ್ತಿಗೆ ಹೊರಡ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಬಿಸಿ ಬಿಸಿಯಾಗಿ ತಿಂಡಿ ರೆಡಿ ಮಾಡಿಟ್ಟಿದ್ದೀನಿ. ಬೇಕಾಗಿಲ್ಲ. ಯಾಕೆ ಹಸ್ಕೊಂಡು ನೀವು ಹೋಗೋದೇನು ಬೇಕಾಗಿಲ್ಲ, ನೀವು ತಿಂಡಿ ತಿನ್ಬಿಟ್ಟೆ ಹೋಗಿ. ಊರಲ್ಲಿ ಬೇಕಾದಷ್ಟು ಹೋಟೆಲ್ ಇದೆ. ಅದು ನನಗೂ ಗೊತ್ತು ಲಕ್ಕಿ ಅವರೇ, ಆದ್ರೆ ಅದು ಮನೇಲಿ ಮಾಡಿದಾಗ ಆಗಲ್ವಲ್ಲ. ನೋಡಿ, ನೀವು ಊಟ ಹೊರಗಡೆ ಮಾಡಿದ್ರು ಪರವಾಗಿಲ್ಲ, ತಿಂಡಿ ಮಾತ್ರ ಮನೇಲೇ ಮಾಡ್ಬಿಟ್ಟು ಹೋಗ್ಬೇಕು. ಏನು ಬಲವಂತ ಮಾಡ್ತಾ ಇದ್ಯಾ? ನೀವು ಹಾಗೆ ಅನ್ಕೊಂಡ್ರು ಪರವಾಗಿಲ್ಲ. ಬನ್ನಿ ಇವಾಗ. ನನಗೆ ಟೈಮ್ ಇಲ್ಲ. ಟೈಮ್ ಇಲ್ಲ ಅಂದ್ರೆ ತಟ್ಟೆಗೆ ಹಾಕೊಂಡು ಇಲ್ಲಿಗೆ ತಗೊಂಡ್ಬರ್ತೀನಿ. ಬೇಡ, ನಡಿ, ನಾನೇ ಬರ್ತೀನಿ. ಬನ್ನಿ.